ಅಮ್ಮ, ಹೊಟ್ಟೆ ತುಂಬಾ ಹಸಿಯುತ್ತಿದೆ. ನೀವಾದರೂ ಏನಾದರೂ ನೀಡಿರಮ್ಮ, ನೀಡಿ. ಅಯ್ಯೋ ದೇವರೇ, ಇದೆಂತ ಕಠೋರನಿಂದ ನೀನು ನುಗ್ಗಿದೆ. ನಾವು ತುತ್ತು ಕೂಳಿಗಾಗಿ ಕಷ್ಟಪಡುತ್ತಿದ್ದೇವೆ. ಅಂತದ್ರಲ್ಲಿ ದೇವರು ಇಂಥ ಪರೀಕ್ಷೆ. ಅದಿರಲ್ಲಪ್ಪ. ಹಾ, ನೀಯಾರಪ್ಪ? ಅಮ್ಮ, ನನಗೆ ಅಂತ ಯಾರೂ ಇಲ್ಲ. ನನ್ನ ತಂದೆ ತಾಯಿ ಮುಖವನ್ನೇ ನೋಡಿಲ್ಲ. ನಾನೊಬ್ಬ ಅನಾಥನಮ್ಮ. ನನ್ನ ಹೆಸರು ಸುರೇಶ ಅಂತ. ಅಮ್ಮ, ಇವನನ್ನು ನೋಡಿದರೆ ನನ್ನ ಮನಸ್ಸು ಯೋಚಿಸುತ್ತದೆ. ಇನ್ನು ಮೇಲೆ ಇವನು ನಮ್ಮ ಮನೆಯಲ್ಲಿಯೇ ನಮ್ಮ ಅಣ್ಣನಾಗಿ ಇಟ್ಟುಕೊಳ್ಳೋಣ. ಏನಂತೀಯ ಅಮ್ಮ? ಆಯ್ತಪ್ಪ, ನಿಮ್ಮ ಇಷ್ಟದಂತೆ ಆಗಲಿ. ಇವನು ನಮ್ಮ ಜೊತೆ ಇದ್ದು ಅಮ್ಮ, ಎಂತಹ ದೊಡ್ಡ ಮನಸ್ಸಮ್ಮ ನಿಮ್ಮದು. ನಾನು ಈ ಮನೆಯಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಊಟ ಮಾಡಿದ್ದೆ. ನಾನು ಇನ್ನು ಮುಂದೆ ಈ ಮನೆಯಲ್ಲಿ ಸಾಕು ಮಗನಾಗಿರುತ್ತೇನೆ, ಸಾಕು ಮಗನಾಗಿರುತ್ತೇನೆ. ಸುರೇಶ್, ಇನ್ನೊಂದು ಸಾರಿ ಆ ಶಬ್ದವನ್ನು ಹೇಳಬೇಡಪ್ಪ. ನೀ ನನಗೆ ಹಿರಿಮಗನಿದ್ದಾನೆ. ಅಮ್ಮ, ಸ್ವಲ್ಪ ಆಟಾಡಿ ಬರುತ್ತೇವೆ. ಅಷ್ಟರಲ್ಲಿ ಅಡುಗೆ ಮಾಡು. ಬಾರವಿ. ಅಣ್ಣ, ನಾನು ಬರುವುದಿಲ್ಲ. ನಾನು ಅಮ್ಮನ ಜೊತೆ ಇರ್ತೇನೆ. ಆಯ್ತು, ನೀನು ಇಲ್ಲೇ ಇರು. ನಾವು ಹೋಗಿ ಬರ್ತೇವೆ. ಹೋಗೋಣ. ಬೇಡಪ್ಪ, ಹೋಗೋಣ. ಸುರೇಶ, ಎಂತ ಮುದ್ದ ಮಗನಿಸಿನವನು. ಇಂಥವನು ನನ್ನ ಹುಟ್ಟಿಯಲ್ಲಿ ಹುಟ್ಟುತ್ತಾನೆ. कौन रे उन्हें? ಸುಮ, ನಿನ್ನ ಹೆಸರೇ ಇಷ್ಟು ಸುಮಧುರವಾಗಿರುವಾಗ ಯೌವನ ತುಂಬಿ ತುಳುಕಾಡುತ್ತಿರುವ ನಿನ್ನ ದೇಹದ ಒಂದೊಂದು ಅಂಗಾಂಗಗಳು ಇನ್ನು ಎಷ್ಟು ಸುಮಧುರವಾಗಿರಬೇಕು. ಶ್ರೀಮಂತರೇ, ನೀವು ಯಾವ ಕಾರಣಕ್ಕಾಗಿ ನಮ್ಮ ಮನೆಗೆ ಬಂದಿದ್ದೀರಾ? ಏನು ಅಂತ ಹೇಳಿ ನನಗೆ ತುಂಬಾ ಭಯವಾಗ್ತಾ ಇದೆ. ಅದು ಈ ಶ್ರೀಮಂತ ನಾಗರಾಜನನ್ನು ನೋಡಿದರೆ ಭಯ. ನೋಡು ಸುಮ, ಸುಮ್ಮನೆ ವಿಧಿವೆಯಾಗಿ ಈ ಬಾಳು ಮನೆಯಲ್ಲಿ ಬದುಕುವುದಕ್ಕಿಂತ ಈ ನಾಗರಾಜನ ಅರಮನೆಗೆ ಬಂದು ಬಿಡು. ನಿನ್ನನ್ನು ಮಹಾರಾಣಿಯಾಗಿ ನೋಡಿಕೊಳ್ಳುತ್ತೇನೆ. ಲೇ, ಏನೆಂದಿದೆ ನನ್ನ
ಇಷ್ಟೊಂದು ರೋಷನ? ನೋಡಿ ಶ್ರೀಮಂತರೇ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ. ನಾವು ಹೇಗಾದ್ರೂ ನಮ್ಮ ಪಾಡಿಗೆ ಜೀವನ ಮಾಡುತ್ತೇವೆ. ನಿಮ್ಮನ್ನು ನಿಮ್ಮ ಪಾಡಿಗೆ ಬಿಡಬೇಕು. ಹಾಗಾದರೆ ಈ ಮನೆಯನ್ನು ನನ್ನ ಹೆಸರಿಗೆ ಬರೆದು ಕೊಡು. ನಾವು ಸತ್ತರೂ ಪರವಾಗಿಲ್ಲ, ನಾವು ಮಾತ್ರ ಬದುಕುವುದಿಲ್ಲ. ಯಾಕೆ ಸ್ವಯಂ ಮಾತಾಡ್ತೀವಿ ಹೆಣ್ಮಗಳ? ಅದ್ರಾಗ ಇವತ್ತು ನಮ್ಮೂರ್ ಜಾತ್ರಿ ಅಭಿಷೇಕ ನುಡಿತಲ್ಲ ಯವ್ವ ತಾಯಿ ಅಲ್ವೇ. ಅವ್ ನಮ್ ಗೌಡ್ರಿ ಏನ್ ಕೇಳಿದ್ರಿ, ಒಂದು ಮನಿ ಅಲ್ಲ ನಿಮ್ಗೊಂದು ಮಾತು ತಿಳಿಸಿ ಬಾ ತಿಳಿಸಿದೆ ಬಾ ನಿಂಗೆ ನೋಡವ್ವ. ಅವ್ವ ನಮ್ ಗೌಡ ಅಂತವ ಕೆಟ್ಟ ಸುಳ್ಳ ಮಗವ್ವ. ಬೇರೆ ಪುಡವ ಅವು ಸಣ್ಣ ಹುಡುಗ್ಯಾರ ಇರ್ಲಿ, ಕಾಲೇಜ್ ಹುಡುಗ್ಯಾರ ಇರ್ಲಿ, ಅವೇನೋ ಲೆಕ್ಕ ಬೇಕ. ಇವು ಗಂಡು ಸತ್ತಿದ್ವು, ಮುಂಡ್ಯಾರು ರಂಡ್ಯಾರು ಅಂತ ನೀವ ಅಂತ ಮಂಗೆ ಮಗನ ಬಿಟ್ಟಾಗ ನೀ ಇದ್ರಾಗಿ ಬಳೆ ಮಾಡ್ತೀಯ ಅಂದ್ರ ಯವ್ವ ಅವ ಜನ್ಮ ಸೈತಿ ನಿನ್ನ ಉಳ್ಸಾಕ ನೋಡು ಸುಮಾ, ಸುಮ್ಮನೆ ನನ್ನ ಕೈಯಲ್ಲಿ ಸಾಯಬೇಡ. ಅದು ಬರೆದು ಕೊಡು ಈ ಮನೆಯನ್ನು. ನೋಡಿ ನನ್ನ ಗಂಡನ ಆಜ್ಞೆಯನ್ನು ನಾನು ಮಾತ್ರ ಬರೆದು ಕೊಡುವುದಿಲ್ಲ. ತಂಗಿ ಕೊಳ್ಳಾಮ ಅದನ್ನ ಹೇಳ್ತೇಳ್ವಿ ಯವ್ವ ನಿನ್ನ ಗಂಡನ ಆಸ್ತಿನ ಅದು ಮತ್ ಯಾರ್ದು ಅಲ್ಲದು. ಬಾ ಇನ್ನೊಂದು ಮಾತು ನೋಡವ್ವ, ಒಂದು ಮನಿ ಅಲ್ಲ ಬಾಳ್ ಕೊಟ್ಬಿಡು. ನೋಡವ್ವ, ನೀ ಬದುಕಿದ್ದೆ ಅಂದ್ರೆ ಇದು ಬಂಗಾರದಂತ ಮಕ್ಕಳು ಬದುಕೋಬೇ, ನಿನ್ನಿಂದನ ಇವು ಪಾಪ ಬದುಕೋವು. ನೀನ ಆಕಾಶಕ್ಕೆ ಹೋದೆ ಅಂದ್ರವ್ವ ಈ ಹುಡುಗರು ಏನ್ ಬದುಕೋವ? ನಿಂಗೆ ಜೀವನ ಮಾಡಕ್ ದಾರಿ ಬೇಕಂದ್ರ ನಮ್ಮೂರಾಗ ಹಲವಾರು ದಾರಿ ಅದಾವ. ಬಾ ಲಕ್ಷ್ಮೀನಾರಾಯಣ ಗುಡಿ ಐತೆವ್ವ, ಚೌಕಿ ಮಠ ಐತೆವ್ವ, ಹಲವಾರು ಜಾಗಗಳದಾವ. ಆ ದೊಡ್ಡ ಸಮುದಾಯ ಗುಡಿ ಐತೆವ ಅಲ್ಲಿ, ಕರಿಯಮ್ಮ ಗುಡಿ ಐತೆವ್ವ. ಇಷ್ಟ ಹಾಕೊಂಡ ಜಾಗ ಅದಾವ ನಿಂಗೆ ಜೀವನ ಮಾಡಕ್ಕ. ಆಫ್ಟರ್ ಒಂದು ಮನಿ ಅಲ್ಲ ಬಾರ್ ಕೊಟ್ಬಿಡಲ್ಲ ನಮ್ ಗೌಡಿಗೆ ಏಕೆಂದ್ರೆ ಬಾರ್ ಕೊಟ್ಬಿಡಲ್ಲ. ಯಾಕೆ ಟೆನ್ಷನ್ ತಗೊಂತಿದಿ? ಹಾಗಾದರೆ ನೀನು ಬದುಕಿದರೆ ತಾನೆ ಸರಿ. ನಿಜ, ಕೊನೆಗೂ ಗುಂಡು ಹಾರಿಸಿ ಬಿಟ್ಟೆನು. ರವಿ, ರವಿ, ಒಂದೊಂದು ದಿನ ಇದನ್ನು ಸುಮ್ಮನೆ ಕೆಟ್ಟ ಶ್ರೀಮಂತರನ್ನು ಮತ್ತೆ ಹಾಕಿ ವೀರನಾಗಪ್ಪ, ವೀರನಾಗು. ಅಮ್ಮ, ಅಯ್ಯೋ. ನನ್ನ ತಾಯಿಗೆ ಗುಲಾಮ, ಮೊದಲು ಇವನನ್ನು ಎತ್ತಿಕೊಂಡು ಹೋಗಿ ಯಾವುದಾದರೂ ಕೆರೆಯಲ್ಲಿ ಬಿಸಾಕಿ ಬಾ. ಗೌಡ್ರೆ ಇಷ್ಟ ಅವ್ರ ಹೋಗಿ ಹೇಳಿ ಕೆಲಸ ಮುಗಿಸಿವೆ. ಅವರು ಒಂದ್ರ ಕೇಳಿಲ್ಲ. ಅವರು ಶಿವನ್ ಪಾದಕ್ಕೆ ಹೋಗಲ್ಲ. ಇನ್ನ ಮಗ ಇನ್ನು ತುಣಕದ ನೀವ ಹಾರಾಡ್ತಿದ್ದ ನಮ್ ಗೌಡ ಮಗ. ಬಾ 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 ಗೌಡ್ರ ಇಂಥ ತೋಟಿಲ್ಲ ಮುಗಿಸಿವಂತ. ಇದು ಏನ್ರಿ ಇದು? ನಿನ್ನೆ ಮೊನ್ನೆ ಹುಟ್ಟಿದ ಕೂಲಿ ಕೆಲಸ ಆತಾಗಿ ತಗೊಂಡ್ಬಿಡ್ತಾವ ನಾವು ನೀ ಗೌಡ್ರ. ಇಡೀ ಈ ಊರಿಗೆ ನಾನೊಬ್ಬನೇ ಶ್ರೀಮಂತನಾಗಿರಬೇಕು. ಇಂಥ ಒಂಟಿ ಹೆಂಗಗಳು ಸಿಕ್ಕರೆ ಅವರನ್ನು ನಡು ಬೀದಿಯಲ್ಲಿ ಸಾಯಿಸಿ ಅವರ ಸರ್ವಾಸ್ತಿಯನ್ನು ನನ್ನದಾಗಿಸಿಕೊಳ್ಳುವುದು ಈ ನಾಗರಾಜನ ಗುರಿ. ಶ್ರೀಮಂತಿಕೆಯ ಸೋಪಾನದಲ್ಲಿ ರಾಜ್ಯ ವೈಭೋಗದಿಂದ ಮೆರೆಯುವುದೇ ಈ ಕೊರನಾಯಕನ ಕರ ಮತ್ತು
ಆ ಹುಡುಗ ನೀವು ಒದ್ಕೊಂಡು ಹೋಗಿದ್ನಲ್ರಿ ಅಪ್ಪ ನನ್ನ ಕೈ ಓಡೇ ಬಿಟ್ರಿ ಅಪ್ಪ ಓಡೇ ಬಿಟ್ಟ ಅಲ್ರಿ ಈಗ ನನ್ನ ಕೈ ಕಾಡ್ದು ಓಡೋಗ ನನ್ನ ಮೇಲೆ ಮುಂದವ ನಮ್ಮ ಚಂಡ್ ಕಡೆಯಕ್ಕ ಹೆಸ ಬರ ಮಂಗೆ ಮಗ ಅಲ್ಲ ಹೇಳಕ್ ಬರಲ್ರಿ ಭಾಳ ಹುಷಾರಿರ್ಬೇಕು ಅವ್ರು ಭಾಳ ಹುಷಾರಿರ್ಬೇಕು ಹೌದಾ ಹೋದರೆ ಹೋಗಲಿ ಬಿಡು ನಾವು ಮೊದಲಿಗೆ ಇಲ್ಲಿಂದ ಚಾಟಾಮಾರಿ ಮಾಡೋಣ ಬಾ ಗೌಡ್ರ ತಾಡ್ರಿ ಇನ್ನ ಈಗ ಒಂದು ಮೋಡ್ರ್ ಮಾಡ್ರಿ ಮತ್ತೆ ಮಂದಿ ಕೋಣಿಗೆ ಬಿಟ್ಟಿರ್ತಾರ ಅದಕ್ಕೊಂದು ಸ್ವಲ್ಪ ನೆದರ್ ತೆಗಿತಿಂತಾರ್ರಿ ನೆದರ್ ಬರ್ರಿ ಒಂದ್ ಸ್ವಲ್ಪ ಸರಿಯಾಗಿ ಬರ್ರಿ ನೆದರ್ ತೆಗಿ ನರಿಯರ್ ಕಣ್ಣ ರಂಡರ್ ಕಣ್ಣ ಮೊಂಡರ್ ಕಣ್ಣ ನಮ್ ಗೌಡ್ರ ಮೇಲೆ ಯಾರು ತಾಗಿದ್ರ ಮಾಡಪ್ಪ ತಾಗಿರ್ಬಾರ್ದು ಗೌಡ್ರ ಹೋಗೋಣ ಅವ್ರ ಗೌಡ್ರ ನಾವು ಹೋಗ್ತೀವಿ ನೋಡಿ ಗೌಡ್ರ ಬರ್ರಿ ಮತ್ತೆ ಆಗ್ತಾರ ಇನ್ನ ಗೌಡ್ರ ನೆದ್ರ ಅಂತ ತಗದೆ ಮತ್ತಿದು ಕೇಸ್ ನಮ್ಮ ಮೇಲೆ ಬಂದ್ಗಿಂದಿತ್ತು ಓಂಬರ್ರಿ ಮತ್ತೆ ನಮ್ಮ ಕೆಲಸ ಮತ್ತೆ ಬರ್ತೀವಿ ಆಯ್ತು ಒಬ್ಬೊಬ್ಬರಿಗೆ ಬೇಡ ಬೇಡ ಗೌಡ್ರ ನೋಡ್ರಿ ರಾವಣನ ರಾಜ್ಯದಲ್ಲಿ ಶ್ರೀರಾಮನ ತತ್ವಕ್ಕೆ ಬೆಲೆ ಇಲ್ಲ ಹುಟ್ಟಿದ್ದಾರಾದ್ರೂ ಸತ್ಯಕ್ಕೆ ನೆಲೆ ಇಲ್ಲ ಇಲ್ಲಿ ಇದು ಕಲಿಯುಗ ಈ ಕಲಿಯುಗದಲ್ಲಿ ನಮ್ಮಂತ ಕೊಲೆಗಾರರಿಗೆ ಬರ್ರಿ ಹೋಗ್ರಿ